ಬಹಳಷ್ಟು ಸಚಿವರು ಇದ್ರ ಬಗ್ಗೆ ಮಾತಾಡ್ತಾರೆ. ಯಾಕೆ ನಿಮ್ಗೆ ವೋಟ್ ಮಿಸ್ ಆಗುತ್ತೆ ಅಂತ. ಕಾಶ್ಮೀರಿಗರಿಗೆ ಧಿಕ್ಕಾರವನ್ನು ಹೇಳ್ತೀವಿ. ಹಿಂದೂಸ್ತಾನಕ್ಕೆ ನುಗ್ಗಿದ್ದೇನೆ, ಪ್ರತಿಯೊಬ್ಬ ಹಿಂದೂಗಳನ್ನು ಕೂಡ ಕತ್ತರಿಸಿವೆ ಅಂತ ಹೇಳ್ತಾರೆ. ಬೂಟಾಟಿಕೆ ರಾಜಕಾರಣ ಮಾಡೋದೆಲ್ಲ ಎಲ್ಲರೂ ಗೊತ್ತಾಗ್ತದೆ. ಕಾಶ್ಮೀರದಲ್ಲಿ ಧರ್ಮವನ್ನು ಕೇಳಿ ಗುಂಡು ಹೊಡಿತಾರೆ ಅಂತ ಹೇಳಿದ್ರೆ ಇವತ್ತು ಇಡೀ ಭಾರತ ದೇಶ ತಲೆ ತಗ್ಸ್ತಕ್ಕಂಥ ವಿಚಾರ. ಇಡೀ ಭಾರತ ದೇಶ ಇವತ್ತು ಖಂಡಿಸ್ತಾ ಇದೆ. ಸಾಂಸ್ಕೃತಿಕ ನಗರ ಮೈಸೂರು ಕೂಡ ಇವತ್ತು ಖಂಡಿಸುತ್ತೆ. ನಾವು ಇದನ್ನು ಸಹಿಸಲ್ಲ, ಈ ಉಗ್ರಗಾಮಿಗಳ ಅಟ್ಟಹಾಸವನ್ನು ಸಹಿಸಲ್ಲ. ಬಹುಶಃ ಇವತ್ತು ನಾವು ಕಾಶ್ಮೀರದಲ್ಲಿ ಉಗ್ರಗಾಮಿಗಳಿಗೆ ಏನು ಅವ್ರಿಗೆ ಸಹಕಾರವನ್ನು ನೀಡಿದ್ರು, ಮೊದಲನೇದಾಗಿ ಅವ್ರು ಕಾಶ್ಮೀರಿಗರಿಗೆ ಧಿಕ್ಕಾರವನ್ನು ಹೇಳ್ತೀವಿ. ಒಳ್ಳೆಯವರು ಎಷ್ಟು ಜನ ಇದ್ದಾರೆ, ಕೆಟ್ಟವ್ರು ಎಷ್ಟು ಜನ ಇದ್ದಾರೆ ಅಂತ ಗೊತ್ತಿಲ್ಲ. ಒಳ್ಳೆಯವರು ಎಷ್ಟು ಜನ ಇದ್ದಾರೆ, ಕೆಟ್ಟವ್ರು ಎಷ್ಟು ಜನ ಇದ್ದಾರೆ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಕಾಶ್ಮೀರಲ್ಲಾಗಿರ್ತಕ್ಕಂಥ ವಿಚಾರ. ಪ್ರತಿಯೊಬ್ಬ ಕಾಶ್ಮೀರನು ಕೂಡ ವೀರ ಯೋಧನಾಗಿ ಯೋಚನೆ ಮಾಡಿದರೆ ಇವತ್ತು ಈ ಪರಿಸ್ಥಿತಿ ನಮಗೆ ಬರ್ತಿರಲಿಲ್ಲ. ಕನ್ನಡಿಗರ 3 ಜನ ಕಳ್ಕೊಂಡಿಲ್ಲ ನಾವು. ಇಡೀ ದೇಶದಲ್ಲಿ 20ಕ್ಕೂ ಹೆಚ್ಚು ಜನರನ್ನು ನಾವು ಕಳ್ಕೊಂಡಿದ್ದೀವಿ ನಾವು ಇವತ್ತು. ಈಗ ಭಾರತ ದೇಶದ ಸೈನಿಕರು ಇವತ್ತು ಅವರು ಏನು ಮಾಡಬೇಕು ಅದನ್ನು ಮಾಡ್ತಾಯಿದ್ದಾರೆ. ನಾನು ಒಂದು ವಿಚಾರವನ್ನು ಕೇಂದ್ರ ಸರ್ಕಾರದಲ್ಲಿ ಮನವಿ ಮಾಡೋದೇನಂತ ಹೇಳಿದ್ರೆ, ದಯಮಾಡಿ ಮುಂದಿನ ದಿನಗಳಲ್ಲಿ ಭಾಳ ಕಟ್ಟೆಚ್ಚರವಾಗಿರಬೇಕು. ಮತ್ತು ಹಿಂದೂಗಳು, ವಿಶೇಷವಾಗಿ ನಮ್ಮ ಹಿಂದೂಗಳು ಯಾರನ್ನ ನಂಬೇಡ್ರಿ, ಅನ್ಯ ಧರ್ಮದವ್ರನ್ನ ನಂಬಲೇಬೇಡಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ನಂಬಿಕೆಗೆ ಅರ್ಹರು ಯಾರೋ ಅಲ್ಲ. ಇವತ್ತಾಗಿರ್ತಕ್ಕಂಥ ಇದರಲ್ಲಿ ನಾವು ಯೋಚನೆ ಮಾಡಬೇಕಾಗುತ್ತೆ. ಪ್ರತಿಯೊಬ್ಬ ಹಿಂದೂ ಕೂಡ ಯಾರನ್ನ ನಂಬೇಕು, ಯಾರನ್ನ ಬಿಡಬೇಕು ಅಂತಕ್ಕಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಇವತ್ತು ತೀವ್ರವಾಗಿ ಇವತ್ತು ಖಂಡಿಸ್ತೇವೆ. ಇವತ್ತು ಸಂತಾಪ ಸೂಚಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಕೂಡಲೇ ಇದ್ರ ಬಗ್ಗೆ ಕ್ರಮ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಮೈಸಿಗರು ಬೇರೆ ರೀತಿಯ ಹೋರಾಟವನ್ನು ಮಾಡಬೇಕಾಗುತ್ತೆ. ಏನಾಗಿದೆ ಅಂತ ಹೇಳಿದ್ರೆ ವೋಟ್ ಬ್ಯಾಂಕ್ಗೋಸ್ಕರ, ಸ್ವಾರ್ಥಕ್ಕೋಸ್ಕರ ರಾಜಕಾರಣ ಮಾಡ್ತಕ್ಕಂಥವ್ರು ಜಾಸ್ತಿ ಆಗಿದೆ. ದೇಶದ ಬಗ್ಗೆ ಅಭಿಮಾನ ಇಟ್ಕೊಂಡು ಮಾಡ್ತಕ್ಕಂಥವ್ರು ಯಾರೂ ಇಲ್ಲ. ಬಾಂಗ್ಲಾದೇಶದಲ್ಲಿ ಇವತ್ತು ನುಸುಳ್ಕೋರು ನುಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವತ್ತು ಯಾವ ರೀತಿ ನಾವು ಯೋಚನೆ ಮಾಡಬೇಕು. ಬಾಂಗ್ಲಾ ಪ್ರಜೆ ಹೇಳ್ತಾನೆ, ಹಿಂದೂಸ್ತಾನಕ್ಕೆ ನುಗ್ಗಿದ್ದಾನೆ, ಪ್ರತಿಯೊಬ್ಬ ಹಿಂದೂಗಳನ್ನು ಕೂಡ ಕತ್ತರಿಸ್ತೀವಿ ಅಂತ ಹೇಳ್ತಾರೆ. ನಮ್ಮ ಹಿಂದೂಗಳು ಎಚ್ಚೆತ್ಕೋಬೇಕು. ನಾವು ಬಹುಶಃ ಹಿಂದೂಗಳು ಮುಟ್ಟಾಳರಾಗಿದ್ದೀವಿ. ಇವತ್ತು ಹೊರಗಡೆ ಬರಬೇಕು ನಮ್ಗೆ. ಯಾಕೆ ಅಂತ ಹೇಳಿದ್ರೆ ಇದೇ ಪರಿಸ್ಥಿತಿ. ಮೈಸೂರಲ್ಲೂ ಕೂಡ ಆ ರೀತಿ ಪರಿಸ್ಥಿತಿಗೆ ಆಗ್ಬಿಟ್ಟಿದೆ. ಈಗ ಕೆಲವು ಕಿಡಿಗೇಡಿಗಳಿಂದ ವಾತಾವರಣಗಳು ಕೂಡ ಕೆಟ್ಟಿದೆ. ಇವತ್ತು ರಾಜ್ಯ ಸರ್ಕಾರ ಎಚ್ಚೆತ್ಕೋಬೇಕಾಗುತ್ತೆ. ಓಟ್ಗೋಸ್ಕರ ರಾಜ್ಯ ಸರ್ಕಾರ ಏನಾದರೂ ರಾಜಕಾರಣವನ್ನು ಇದನ್ನು ತೊಗೊಂಡ್ರೆ ಇದು ಬಹುಶಃ ಇದು ಒಂದು ಧರ್ಮಕ್ಕೆ ನೀವು ಅನ್ಯಾಯ ಮಾಡಿದ ರೀತಿಲಿ ನೀವು ಚುನಾವಣೆ ಪಡೆ ಮಾಡಿರಿ. ಓಟ್ ಹಾಕಬೇಕು ಅಂತ ಅಂದರೆ ಅವ್ನು ಕಾಂಗ್ರೆಸ್ಗೆ ಹಾಕಬೇಕು ಅಂದ್ರೆ ಹಾಕಿ ಹಾಕ್ತಾನೆ ಅವನು. ಹಾಗಂತ ಹೇಳಿದಾನೆ ಇದನ್ನು ಸರ್ಕಾರ ತೀವ್ರವಾಗಿ ಖಂಡಿಸ್ತಕ್ಕಂಥ ಭಾಳ ಕಮ್ಮಿ. ಭಾಳಷ್ಟು ಸಚಿವರುಗಳು ಇದ್ರ ಬಗ್ಗೆ ಮಾತಾಡ್ತಾಯಿಲ್ಲ. ಯಾಕೆ ನಿಮ್ಗೆ ಓಟ್ ಮಿಸ್ ಆಗುತ್ತೆ ಅಂತನಾ? ಹಾಗಾದ್ರೆ ಹಿಂದೂಗಳು ಓಟ್ ಬಿಡ್ಬೇನ್ರಿ. ಇರ್ತಕ್ಕಂಥ ಕ್ಯಾಬಿನೆಟ್ನ ಅಷ್ಟು ಸಚಿವರು ಮಾತಾಡಬೇಕು, ಅಷ್ಟು ಶಾಸಕರುಗಳು ಮಾತಾಡಬೇಕು. ಬರೀ BJPಯವರು JDSನವರು ಮಾತಾಡೋದಾಗಲ್ಲ. 224 ಶಾಸಕರು ಕೂಡ ಇದಕ್ಕೆ ಧ್ವನಿ ಎತ್ತಬೇಕು. ಪ್ರತಿ ಕ್ಷೇತ್ರದಲ್ಲೂ ಪ್ರತಿಭಟನೆಗೆ ಪ್ರತಿಯೊಬ್ಬ ಶಾಸಕನು ಕೂಡ ಮುಖ್ಯಮಂತ್ರಿ ಆದಿಯಾಗಿ ಅವರು ಪ್ರತಿಭಟನೆಗೆ ಇಳಿಬೇಕು ರಸ್ತೆಗೆ. ಆಗಷ್ಟೇ ನಿಮಗೆಲ್ಲರಿಗೂ ದೇಶ ಪ್ರೇಮ ಐತಿ ಅಂತ ಹೇಳಿದಾನೆ, ಧರ್ಮ ಪ್ರೇಮ ಐತಿ ಅಂತ ಹೇಳಿದ್ರೆ ನಂಬ್ತಕ್ಕಂಥದ್ದು. ಬೂಟಾಟಿಕೆ ರಾಜಕಾರಣ ಮಾಡೋದು ಎಲ್ಲರಿಗೂ ಗೊತ್ತಾಗ್ತಾ ಇದ್ರಿ. ಚುನಾವಣೆಗೆ ಬನ್ನಿ, ಚುನಾವಣೆ ಸಂದರ್ಭದಲ್ಲಿ ಪ್ರತಿಯೊಬ್ಬ ಹಿಂದೂ ಕೂಡ ಕಲಿಸ್ತಾನೆ. ದಯಮಾಡಿ ನಾನು ಮನವಿ ಮಾಡ್ತೀನಿ, ಮುಖ್ಯಮಂತ್ರಿ ಗೃಹ ಮಂತ್ರಿ ಆಲಾದಿಯಾಗಿ ನೀವು ಸರ್ಕಾರ ಮಾಡಿ, ಆದೇಶಗಳು ಮಾಡಿ ಪ್ರತಿಭಟಿಸಿ ಹೊರಗಡೆ ಬಂದಿದ್ದಾರೆ. ಫಸ್ಟ್ ನೀವು ಪ್ರತಿಭಟಿಸಿ. ಸರ್ಕಾರ ನೀವು ನಡೆಸ್ತಿರ್ಬೋದು, ಆದರೆ ಸರ್ಕಾರ ನಡೆಸಿದ್ರೆ ಸಾಲದು. ಕೇಂದ್ರದಲ್ಲಾಗಿರ್ತಕ್ಕಂಥ ಪ್ರತಿಭಟಿಸಬೇಕು. ಆವಾಗ ನಾವು ನಿಮ್ಮನ್ನ ಒಪ್ತಕ್ಕಂಥದ್ದು. ಮತ್ತು ಕೇಂದ್ರ ಸರ್ಕಾರವು ಕೂಡ ಇದಕ್ಕೆ ಎಚ್ಚೆತ್ಕೊಂಡಿದ್ದಾನೆ. ಕಾಶ್ಮೀರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಹಿಂದೂ ಕೂಡ ರಕ್ಷಣೆಯನ್ನು ಕೊಡಬೇಕು. ಯಾರಿಂತ ದುಷ್ಕೃತ್ಯ ಮಾಡ್ತಾರೆ, ಈ ಆತಂಕವಾದಿಗಳೇನಿದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡಿದವ್ರಿಗೆ ಸಿಕ್ಕಿದ್ದಾರೆ ಅಂತ ಹೇಳಿದಾರಲ್ಲ, ಅವ್ರ ನಡು ರಸ್ತೆಗೆ ತಗೊಂಬಂದು ಅವ್ರ ಹಣೆಗೆ ಗುಂಡೊಡಿರಿ. ಆವಾಗ ಹೆದರಿಕೆ ಶುರುವಾಗುತ್ತೆ. ನೀವು ಕಾನೂನು, ಮಾನವ ಹಕ್ಕು ಆಯೋಗ, ಏನು ರೀ ಮಾನವ ಹಕ್ಕು ಆಯೋಗ? ಈಗ ಆಯ್ತು ರೀ, ಹಿಂದೂಗಳ ಪ್ರಾಣ ಹೋಗೈತೆ, ಮಾನವ ಹಕ್ಕು ಆಯೋಗ ಏನು ರೀ ಮಾತಾಡ್ತಿದ್ದೀರಿ? ಮಾನವ ಹಕ್ಕು ಆಯೋಗ ಎಲ್ಲ ಬೂಟಾಟಿಕೆ ಆಯೋಗಗಳು. ದಯಮಾಡಿ ನಾನು ಮನವಿ ಮಾಡ್ತೀನಿ. ನಾನು ಇದು ಕಾನೂನು ಮುಖಾಂತರನೂ ಕೂಡ ಏನು ನ್ಯಾಯಾಂಗ ಇದೆ, ಶಾಸಕಾಂಗ ಇದೆ, ಎರಡೂ ಕೂಡ ತೀವ್ರವಾಗಿ ಇದನ್ನು ವಿಶೇಷವಾಗಿ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನಮ್ಮ ಹಿಂದೂಗಳು ನಿರ್ನಾಮ ಆಗೋದ್ರಲ್ಲಿ 2 ಮಾತಿಲ್ಲ ಅಂತಕ್ಕಂಥದ್ದು ನಾನು ಹೇಳ್ತೇನೆ. ಅದು ಪಾಕಿಸ್ತಾನದವ್ರು ಏನು ಮಾಡ್ತಿದ್ದಾರೆ ಅಂತಕ್ಕಂಥ ಮಾಹಿತಿ ಇಲ್ಲ. ಆದರೆ ಮಾಧ್ಯಮದಲ್ಲಿ ಕೆಲವು ದೃಶ್ಯಾವಳಿಗಳನ್ನು ಏನು ಚಿತ್ರೀಕರಿಸಿರೋದು ನೋಡಿದ್ರೆ ಏನು ಉಗ್ರಗಾಮಿಗಳಿದ್ದಾರೆ, ಆ ಉಗ್ರಗಾಮಿಗಳಿಗೆ ಪಾಕಿಸ್ತಾನದ ಸೈನಿಕರು ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಮಾಹಿತಿಗಳನ್ನ ಮಾಧ್ಯಮದಲ್ಲಿ ನೋಡಿದ್ದೀವಿ.
ಪಾಕಿಸ್ತಾನದಲ್ಲಿರ್ತಕ್ಕಂಥ ದೇಶ ಪ್ರೇಮ ಉಗ್ರಗಾಮಿಗಳಿಗೆ ಸಹಕಾರ ಕೊಡ್ತಕ್ಕದ್ದು ರೀ. ನಮ್ಮ ಭಾರತದವ್ರು ನಿಮ್ಗಿಲ್ವಲ್ರಿ? ನಾಚಿಕೆ ಆಗ್ಬೇಕ್ರಿ. ಪ್ರತಿಭಟನೆ ಮಾಡಿರಿ, ಅದನ್ನು ವಿರೋಧ ಮಾಡಿರಿ. ದಯಮಾಡಿ ಹಿಂದೂಗಳು, ಪ್ರತಿಯೊಬ್ಬ ಹಿಂದೂ ಕೂಡ ಹೊರಗಡೆ ಬರ್ಬೇಕ್ರಿ. ಅವ್ರಿಗೆ ಧರ್ಮ ಇದೆ, ನಮಗೆ ಧರ್ಮ ಇಲ್ವೇನ್ರಿ? ದಯಮಾಡಿ ನಾನು ಪ್ರತಿಯೊಬ್ಬರಿಗೆ ನಾನು ಮನವಿ ಮಾಡ್ತೀನಿ, ಇದು ನೀವು ತೀವ್ರವಾಗಿ ಖಂಡಿಸಲಿಲ್ಲ ಅಂತ ಹೇಳಿದ್ರೆ ಬೇರೆ ರೀತಿಯೇ ಅನಾಹುತಗಳಾಗುತ್ತೆ.